ಒಬ್ಬ ಪ್ರಧಾನಮಂತ್ರಿಗೆ ಇವತ್ತು ನೀವು ಏನ್ರಿ ಘೋಷಣೆಗಳನ್ನ ಕೂಗ್ತಿದ್ದೀರಾ? ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ರೀ. ನರೇಂದ್ರ ಮೋದಿ ಅನ್ನೋರನ್ನ ತೆಗೆದು ಸೈಡ್ಗಿಡಿ. ಆದರೆ ನಿಮ್ಮ ಕಾರ್ಯಕರ್ತರು ಏನು ಘೋಷಣೆಗಳು ಕೂಗ್ತಾರ್ರಿ? ಇವತ್ತಿಲ್ಲ ನಾಳೆ ನಿಮಗೆ ಗುಂಡಿ ತೋಡ್ತೀವಿ ಅಂದರೆ ಏನ್ರಿ ಅರ್ಥ? ಎಲ್ಲಿ ಹೋಗಿದ್ದಾರೆ ನಿಮ್ಮ ಮಾನಸಿಕತೆ? ಕಾಂಗ್ರೆಸ್ ಏತರ ಪಕ್ಷಗಳು ಯಾವುದಾದ್ರೂ ಗೆದ್ದರೆ ಅವ್ರ ಬಾಯಿನಲ್ಲಿ ಬರೋದು ಮೊದಲನೇ ಪದ ಮತ ಕಳ್ಳತನ, ಚುನಾವಣಾ ಅಕ್ರಮ. ಯಾವುದೇ ಒಂದು ಸ್ವತಂತ್ರವಾಗಿ ಈ ದೇಶದಲ್ಲಿ ಕೆಲಸನ ಮಾಡ್ತಿದ್ದಾವೆ ಅಂತ ಯಾವ ಸಂಸ್ಥೆಗಳ ಮೇಲೂ ಕೂಡ ಕಾಂಗ್ರೆಸ್ಗೆ ವಿಶ್ವಾಸ ಇಲ್ಲ. ಹೊರಗಡೆಯಿಂದ ಬಂದವ್ರನ್ನೆಲ್ಲ ದೇಶ ಬಿಟ್ಟು ಓಡಿಸ್ತಿದ್ದಾರೆ ಬಿ ಜೆ ಪಿಯವರು. ಅಂದರೆ ಏನು ತಪ್ಪಿದೆ ರೀ? ಏನು ತಪ್ಪಿದೆ? ಯಾವುದೋ ದೇಶದಿಂದ ಅಕ್ರಮವಾಗಿ ನುಸುಳ್ಕೊಂಡು ಬರೋರಿಗೆ ನಾವೇ ಅನ್ನ ನೀರು ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ಯಾ ಈ ದೇಶ ಬೇರೆ ಬೇರೆ ದೇಶಗಳಿಗೆ? ನಿಜವಾದ ಮತಕಳ್ಳರು ನೀವೇ. ಹೌದು, ನಾನು ಇದನ್ನು ಡೈರೆಕ್ಟಾಗಿ ಹೇಳ್ತೀನಿ, ನಿಜವಾದ ಮತಕಳ್ಳರು ನೀವೇ. ಇದಕ್ಕೆ ಸಾಕ್ಷಿನೇ ಹೇಳ್ತೀನಿ ನಾನು. ಮುಸಲ್ಮಾನ್ ಮುಖಂಡರು ಇಬ್ರಾಹಿಂ ಅವ್ರು ಹೇಳ್ತಾರೆ, ನಾನು 3,000 ಮತಗಳನ್ನ ಖರೀದಿ ಮಾಡಿ ಸಿದ್ದರಾಮಯ್ಯನವ್ರು ಹಾಕ್ಸಿದ್ದೀನಿ ಅಂತ. ಇದಕ್ಕಿಂತ ದಾಖಲೆಗಳು ಬೇಕೇನ್ರಿ ನಿಮಗೆ? ಇವ್ರೇನು ಹೇಳ್ತಾರೆ, ಈ ಪ್ರಧಾನಮಂತ್ರಿಗಳು ಯಾವಾಗಲೂ ಹೊರದೇಶದಲ್ಲೇ ಇರ್ತಾರೆ. ಪ್ರಧಾನಮಂತ್ರಿಗಳೇನು ಹೆಂಡತಿ ಮಕ್ಳು ಕರ್ಕೊಂಡು ಟೂರ್ ಹೋಯ್ತವ್ರೇನ್ರಿ? ರಾಹುಲ್ ಗಾಂಧಿ ಅವರೇ, ಪ್ರಧಾನಮಂತ್ರಿಗಳು ಸರ್ಕಾರದ ಕೆಲಸದ ನಿಮಿತ್ತ ಹೋಯ್ತಾರ್ರಿ ಅವರು. ನೀವೇನಕ್ಕೆ ಹೋಯ್ತೀರ ಹೇಳ್ರಿ ರೀ? ನಿಮ್ಗೆ ಏನಂತ ಹರ್ಕತ್ತಿದೆ ಹೋಗೋದಕ್ಕೆ? ಅಂತ ಏನು ಘನಂದಾರಿ ಏನು ದೇಶ ಕಟ್ಟೋಂಥ ಕೆಲಸ ನಿಮ್ಗೇನಿದೆ ಹೇಳಿ? ಸಂವಿಧಾನದ ಪುಸ್ತಕನ ಇಟ್ ಮಾಡ್ಕೊಂಡು ಅದನ್ನ ಇಟ್ಕೊಂಡಲ್ಲ, ಅದರಲ್ಲೇನು ಸಂವಿಧಾನನೇ ಇದೆಯೋ, ನಿಮ್ಮ ಬೈಬಲ್ ಇದೆಯೋ, ಕುರಾನ್ ಇದೆಯೋ ನಮಗಂತೂ ಗೊತ್ತಿಲ್ಲ ಅದು. ಯಾಕೆಂದರೆ ನೀವು ಹೊರಗೆ ಬಿಚ್ಚೆ ತೋರಿಸಿಲ್ಲ ಅದರಲ್ಲಿ ಏನಿದೆ ಅಂತ. ಅದ್ರ ಮೇಲೆ ರ್ಯಾಪರ್ ಮಾತ್ರ ಸಂವಿಧಾನದ ಬಣ್ಣದ ಇಟ್ಕೊಂಡಿದ್ದೀರಿ. ನಿಜವಾಗ್ಲೂ ಯಾರ್ದಾದ್ರೂ ಮತನ ಡಿಲೀಟ್ ಮಾಡಿದರೆ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಈಗ ಅವ್ರು ಹೇಳೋದು ಲಕ್ಷಾಂತರ ಮತಗಳು ಡಿಲೀಟ್ ಮಾಡಿದ್ದಾರೆ ಅಂತ. ಈಗ ಲಕ್ಷಾಂತರ ಮತಗಳು ಡಿಲೀಟ್ ಮಾಡಿದರೆ ಸಾವಿರಾರು ಜನನಾದರೂ ಕಂಪ್ಲೇಂಟ್ಗಳು ತರಬೇಕಾಗಿತ್ತಲ್ಲ. ಈ ನರೇಟಿವ್ನ ಏನಕ್ಕೆ ಇವರು ಬಿಲ್ಡ್ ಮಾಡ್ತಿದ್ದಾರೆ ಅಂದರೆ, ಒಂದು ಸುಳ್ಳನ್ನು ಪದೇ ಪದೇ ಹೇಳುವುದರ ಮುಖಾಂತರ ಅದನ್ನು ಸತ್ಯ ಮಾಡಕ್ಕೆ ಕೊಟ್ಟಿದ್ದಾರೆ ಇವರು. 1975 ಕೋರ್ಟಲ್ಲಿ ಪ್ರೂವ್ ಆಗಿದೆ ರೀ, ನೀವು ಅಕ್ರಮ ಚುನಾವಣೆನ ಮಾಡಿ ಗೆದ್ದಿದ್ದೀರಾ ಅಂತ ಹೇಳ್ಬಿಟ್ಟು. 1947 28 ಓಟ್ ತಗೊಂಡಿರೋರು ಪ್ರಧಾನಿ ಆಗಬೇಕಾಗಿತ್ತು ರೀ. ಕೇವಲ 2 ಓಟ್ ತಗೊಂಡಿರೋ ಜವಾಹರ್ಲಾಲ್ ನೆಹರೂರವರು ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ರೀ. ಯಾರ್ರೀ ಮತಕಳ್ಳರು? ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ರಾಷ್ಟ್ರೀಯ ಕಾಂಗ್ರೆಸ್ನವರು ದೆಹಲಿನಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಭಾನುವಾರ ಒಂದು ಪ್ರತಿಭಟನೆಯನ್ನು ಮಾಡ್ತು. ಏನಪ್ಪ ಪ್ರತಿಭಟನೆಯ ಸಾರಾಂಶ ಅಂದರೆ, ವೋಟ್ ಚೋರಿ, ಮತ ಕಳ್ಳತನ, ಈ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನವರು ದೇಶಾದ್ಯಂತ ತಮ್ಮ ಕಾರ್ಯಕರ್ತರನ್ನ ಕರೆಸಿ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತು. ಏನಕ್ಕೆ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು? ಹೋಗ್ಲಿ, ಕಾಂಗ್ರೆಸ್ ಅವರಿಗೆ ಈ ವೋಟ್ ಚೋರಿ ಅಂತ ಹೇಳೋದಕ್ಕೆ ನೈತಿಕ ಹಕ್ಕಿದೆಯಾ ಇವರಿಗೆ? ಯಾವ ನೈತಿಕತೆಯೂ ಇಲ್ಲ. 1997 ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಮಾಡಿದ್ದು ವೋಟ್ ಚೋರಿನೇ. ಹೌದು, ಅದು ಸಾಕಷ್ಟು ಸರಿ ಪ್ರೂವ್ನೂ ಆಗಿದೆ. ಅಕ್ರಮ ಚುನಾವಣೆಗಳನ್ನ ಗೆಲ್ಲೋದ್ರ ಮುಖಾಂತರ ಕಾಂಗ್ರೆಸ್ ಈ ದೇಶದಲ್ಲಿ ಅಧಿಕಾರನ ಹಿಡ್ಕೊಂಡಿದೆ. ಮತ್ತು ತನ್ನ ಅಧಿಕಾರ ಬಲದಿಂದ ಈ ದೇಶದಲ್ಲಿ ಸಾಕಷ್ಟು ಸರ್ಕಾರಗಳನ್ನ ವಜಾ ಮಾಡಿ ರಾಜ್ಯ ಸರ್ಕಾರಗಳನ್ನ ರಾಷ್ಟ್ರಪತಿ ಆಳ್ವಿಕೆನ ಏರಿರೋದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರನೇ. ಅಷ್ಟೇ ಯಾಕೆ, ಈ ದೇಶದಲ್ಲಿ ಸಂವಿಧಾನನ ಸಸ್ಪೆಂಡ್ ಮಾಡಿ ಎಮರ್ಜೆನ್ಸಿನ ಏರಿದ್ದು ಕೂಡ ಕಾಂಗ್ರೆಸ್ ಸರ್ಕಾರನೇ. ಆದರೆ ಇವತ್ತು ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿ ಮತಚೋರಿ ಆಗ್ತಿದೆ, ವೋಟ್ ಕಳ್ಳತನ ಆಗ್ತಿದೆ, ಚುನಾವಣಾ ಅಕ್ರಮಗಳು ಮಾಡ್ತಿದ್ದಾರೆ ಬಿ ಜೆ ಪಿಯವರು, ನರೇಂದ್ರ ಮೋದಿಯವರು ಅಂತ ಹೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ನರೇಟಿವ್ನ ಬಿಲ್ಡ್ ಮಾಡೋದಕ್ಕೆ ಕಾಂಗ್ರೆಸ್, ಅದರಲ್ಲೂ ರಾಷ್ಟ್ರೀಯ ಕಾಂಗ್ರೆಸ್ ಹೊರಟಿದೆ. ಅದರ ಪ್ರತಿಫಲವಾಗಿ ದೆಹಲಿನಲ್ಲಿ ದೊಡ್ಡ ಮಟ್ಟದಲ್ಲಿ ಮತಚೋರಿಯ ಒಂದು ಕಾರ್ಯಕ್ರಮನ ಮಾಡಿ ರಾಹುಲ್ ಗಾಂಧಿಯವರು ಹೊರದೇಶಕ್ಕೆ ಹಾರಿಬಿಟ್ರು ಸೋಮವಾರ. ನಿಜವಾಗ್ಲೂ ಇದರಲ್ಲಿ ಏನಾದರೂ ಸತ್ಯಾಂಶ ಇದೆಯಾ? ಯೋಚನೆ ಮಾಡಬೇಕಲ್ಲ. ಯಾಕೆ ನಾವು ಮತದಾರರು, ನಮ್ಮ ಮತದ ಹಕ್ಕನ್ನು ಕಿತ್ಕೊಂತಿದ್ದಾರೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ಆರೋಪ. ಈಗ ಹೋದ ತಿಂಗಳು ತಾನೇ ಬಿಹಾರದಲ್ಲಿ ಚುನಾವಣೆ ಆಯಿತು. ಅದರಲ್ಲಿ ಬಿಹಾರದಲ್ಲೂ ಕೂಡ ಈ ಮತ ಪರಿಷ್ಕರಣೆನ ಮಾಡಿದರು, SIR ಮಾಡಿದರು. ಈಗ ಕಾಂಗ್ರೆಸ್ನ ಆರೋಪ ವಾದ ಏನು? ಬಿಹಾರದಲ್ಲಿ SIR ಮಾಡೋದ್ರ ಮುಖಾಂತರ BJP ಅವರು
ಕಾಂಗ್ರೆಸ್ನ ಮತಗಳು ಏನಿತ್ತು ಅದನ್ನು ಡಿಲೀಟ್ ಮಾಡುವುದರ ಮುಖಾಂತರ ಬಿ ಜೆ ಪಿಯವರು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅಂತ. ಇದು ಎಷ್ಟರ ಮಟ್ಟಿಗೆ ನಂಬೋದಕ್ಕೆ ಅರ್ಹವಾಗಿರುವಂಥ ವಾದ? ಏನಕ್ಕೆ ಅಂದರೆ ಯಾರ್ದಾದ್ರೂ ಈಗ ಒಂದು ಮತ ನಿಜವಾಗ್ಲೂ ಯಾರ್ದಾದ್ರೂ ಮತನ ಡಿಲೀಟ್ ಮಾಡಿದರೆ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಈಗ ಅವ್ರು ಹೇಳೋದು ಲಕ್ಷಾಂತರ ಮತಗಳು ಡಿಲೀಟ್ ಮಾಡಿದ್ದಾರೆ ಅಂತ. ಈಗ ಲಕ್ಷಾಂತರ ಮತಗಳು ಡಿಲೀಟ್ ಮಾಡಿದರೆ ಸಾವಿರಾರು ಜನನಾದರೂ ಕಂಪ್ಲೇಂಟ್ಗಳು ತರಬೇಕಾಗಿತ್ತಲ್ಲ. ಅಥವಾ ಚುನಾವಣೆ ನಡೆಯುವಾಗ ಚುನಾವಣಾ ಪೋಲಿಂಗ್ ಸ್ಟೇಷನ್ ಇದೆಯಲ್ವಾ, ಅಲ್ಲಿ ಗಲಾಟೆ ಮಾಡ್ಬೋದಾಗಿತ್ತಲ್ವ. ನಮ್ಮದು ಓಟಿಲ್ಲ ಅಂತ ಹೇಳ್ಬಿಟ್ಟು ಅಂತ ಯಾವ ವರದಿಗಳೂ ಕೂಡ ಬಿಹಾರದಲ್ಲಿ ವರದಿಯಾಗಿಲ್ಲ. ಆಗಿದ್ಮೇಲೆ ಇವ್ರ ಆರೋಪ ಸುಳ್ಳ ನಿಜಾನ? ಖಂಡಿತ ಸುಳ್ಳೇ. ಏನಕ್ಕೆ ಅಂದರೆ ಇವ್ರು ಏನಕ್ಕೆ ಈ ಸುಳ್ಳನ್ನು ಹೇಳ್ತಿದ್ದಾರೆ, ಈ ನರೇಟಿವ್ನ ಏನಕ್ಕೆ ಇವರು ಬಿಲ್ಡ್ ಮಾಡ್ತಿದ್ದಾರೆ ಅಂದರೆ, ಒಂದು ಸುಳ್ಳನ್ನು ಪದೇ ಪದೇ ಹೇಳುವುದರ ಮುಖಾಂತರ ಅದನ್ನು ಸತ್ಯ ಮಾಡಿಕೊಟ್ಟಿದ್ದಾರೆ ಇವರು. ಅಂದರೆ ಈಗ ಏನು ದೇಶದಲ್ಲಿ ಸ್ಥಳೀಯ ಚುನಾವಣೆಗಳಿರ್ಬೋದು ಅಥವಾ ರಾಷ್ಟ್ರ ಮಟ್ಟದ ಚುನಾವಣೆಗಳಿರ್ಬೋದು, ಕಾಂಗ್ರೆಸ್ ಎಲ್ಲೂ ಕೂಡ ಗೆಲ್ತಾ ಇಲ್ಲ, ತನ್ನ ಅಸ್ತಿತ್ವವನ್ನು ದಿನೇ ದಿನೇ ಕಮ್ಮಿ ಮಾಡ್ಕೊಳ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಇವ್ರು ಏನು ಮಾಡ್ತಿದ್ದಾರೆ, ಇವತ್ತು ಆಡಳಿತ ಪಕ್ಷದ ಮೇಲೆ ಗುಬೆ ಕೂರಿಸ್ತಿದ್ದಾರೆ, ಮತ ಕಳ್ಳತನ ಮಾಡ್ತಿದ್ದಾರೆ ಅಂದರೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಇವಾಗ ಗಲಾಟೆ ಆಗ್ತಿರೋದು ವೆಸ್ಟ್ ಬೆಂಗಾಲ್ನಲ್ಲಿ, ಕಲ್ಕತ್ತಾದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತು ಗಲಾಟೆಗಳಾಗ್ತಿದೆ ಈ SIR ವಿರುದ್ಧ. ಅಲ್ಲಿನ ಸರ್ಕಾರನೂ ಕೂಡ ಮಮತಾ ಬ್ಯಾನರ್ಜಿಯವ್ರ ಸರ್ಕಾರ ಇದೆ, ಅವರು ಕೂಡ ಇದಕ್ಕೆ ವಿರೋಧ ಇದೆ. ಆದರೆ ಕಲ್ಕತ್ತಾದಲ್ಲಿ ಮತ್ತು ಬಿಹಾರದಲ್ಲಿ ಏನಕ್ಕೆ SIR ಮಾಡಬೇಕು ಅಂತ ಚುನಾವಣಾ ಆಯೋಗ ಹೊರತು ಅಂದರೆ ಅಕ್ರಮ ಮತಗಳದ್ರಲ್ಲಿ ಸೇರ್ಕೊಂಡಿದೆ. ಯಾರ್ದು ಮತಗಳು ಅಕ್ರಮ ಮತಗಳು? ಈ ಹೊರಗಡೆಯಿಂದ ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಆ ಕಡೆ ಮ್ಯಾನ್ಮಾರ್ದಿಂದ ಬಂದಿದ್ದಾರೆ, ರೋಹಿಂಗ್ಯಾಗಳು ಬಂದಿದ್ದಾರೆ. ಇವರುಗಳೆಲ್ಲ ಅಕ್ರಮವಾಗಿ ಗಡಿಗಳಿಂದ ನುಸುಳಿದು ಬಂದು ಬಾಂಗ್ಲಾದೇಶನ ಸೇರ್ಕೊಂತಿದ್ದಾರೆ. ಬಾಂಗ್ಲಾದೇಶದಿಂದ ಬಂದು ಪಶ್ಚಿಮ ಬಂಗಾಳದಲ್ಲಿ ಸೇರ್ಕೊಂತಿದ್ದಾರೆ. ಅವರುಗಳಿಗೆ ನೋಡಿ ಎಂಥ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹಾಳಾಗೋಗಿದೆ, ವ್ಯವಸ್ಥೆ ಯಾವ ಮಟ್ಟಕ್ಕೆ ಕುಲುಗೆಡಿಸಿದ್ದಾರೆ ಈ ರಾಜಕೀಯ ಪಕ್ಷಗಳು ಅಂದರೆ. ನೋಡಿ, ಯಾವನೋ ಒಬ್ಬ ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾದೇಶದಿಂದ ಬರೋ ಒಬ್ಬ ನುಸುಳುಕೋರನಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ವೋಟರ್ ID ಸಿಗುತ್ತೆ, ಅವನಿಗೆ ಅಡ್ರೆಸ್ ಪ್ರೂಫ್ ಸಿಗುತ್ತೆ, DL ಸಿಗುತ್ತೆ. ಈ ದೇಶದಲ್ಲಿ ಎಲ್ಲ ಸಿಗ್ತಿದೆ. ಅವ್ರಿಗೆ ಹೆಂಗೆ ಸಿಗ್ತಿದೆ? ಇದು ಯಾವ ಮಾನದಂಡದ ಮೇಲೆ ಕೊಡ್ತಿದ್ದಾರೆ? ನಮಗಿರೋ ಮಾಹಿತಿ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯ ಆಧಾರ್ ಕಾರ್ಡು, ವೋಟರ್ IDಗಳು ಮಾಡಿಕೊಡೋದಕ್ಕೆ ಒಂದು ಗ್ಯಾಂಗ್ಗಳೇ ಇದ್ದಾವೆ ಅಂತ ನಮಗಿರೋ ಮಾಹಿತಿ ಇದೆ. ಅಲ್ಲಿಂದ ಕರ್ಸ್ಕೊಳ್ಳೋದಕ್ಕೂ ಗ್ಯಾಂಗ್ಗಳು ಇಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಬಂದಮೇಲೆ ಇಲ್ಲಿ ಅವ್ರಿಗೆ ಏನೆಲ್ಲ ಇಲ್ಲಿ ಬದುಕೋದಕ್ಕೆ ಆಧಾರಗಳು ಬೇಕು ಅವನ್ನೆಲ್ಲನೂ ಕೂಡ ಮಾಡಿಕೊಡೋದಕ್ಕೆ ಒಂದಷ್ಟು ಗುಂಪುಗಳು ವೆಸ್ಟ್ ಬೆಂಗಾಲಲ್ಲೂ ಇದೆ, ಬಿಹಾರದಲ್ಲೂ ಇದಾವಂತೆ. ಈ ರೀತಿಯ ಒಂದು ವ್ಯವಸ್ಥೆನಲ್ಲಿ ಬಂದಿವತ್ತು ಅಕ್ರಮವಾಗಿ ಜನ ಸೇರ್ಕೊಂತಿದ್ದಾರೆ ಅಂದರೆ ಇದನ್ನು ತಡಿಬೇಕೋ ತಡಿಬಾರ್ದೋ ಹೇಳಿ ವೀಕ್ಷಕರೇ. ಇದನ್ನು ತಡೆಯೋ ಉದ್ದೇಶಕ್ಕೋಸ್ಕರ NRC ಬಂತು, CAA ಬಂತು. ಆದರೆ ಇದ್ರ ಮೇಲೂ ಕೂಡ ದೊಡ್ಡದಾಗಿ ವಿರೋಧಗಳು ಕಾಂಗ್ರೆಸ್ಸಲ್ಲಿ ಶುರುವಾಯಿತು ಮತ್ತು ಅದರ ಮಿತ್ರ ಪಕ್ಷಗಳು ದೇಶಾದ್ಯಂತ ಪ್ರತಿಭಟನೆಗಳು ಮಾಡಿದ್ರು. ಹಂಗಿದ್ರೆ ಹೊರಗಡೆಯಿಂದ ಬರೋರನ್ನ ಹಿಂಗೆ ಹೊರಗಡೆ ಹಾಕೋದು ಯೋಚನೆ ಮಾಡ್ಬೇಕಲ್ವಾ? ನೋಡಿ, ಇವತ್ತು ಚುನಾವಣಾ ಆಯೋಗ ಏನು ಮಾಡ್ತಿದೆ? ಮತ ಪರಿಷ್ಕರಣೆನ ಮಾಡ್ತಿದೆ, ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಿದೆ. ಪಟ್ಟಿ ಪರಿಷ್ಕರಣೆ ಮಾಡುವಾಗ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ. ಇಂತಿಂಥ ದಾಖಲೆಗಳಿದ್ದರೆ ನಿಮ್ಮ ಮತಪಟ್ಟಿನಲ್ಲಿ ಏನು ನಿಮ್ಮ ಹೆಸರಿದೆ ಅದು ಕಾಯಮಾಗಿ ಉಳಿಯುತ್ತೆ, ಇಲ್ಲ ಅಂದರೆ ಉಳಿಯೋದಿಲ್ಲ, ತೆಗೆದಾಕ್ತೀವಿ ಅಂತ ಹೇಳ್ತಿದ್ದೆ. ಏನು ತಪ್ಪಿದೆ ಅದರಲ್ಲಿ? ಈಗ ನನ್ನನ್ನು ಯಾರಾದರೂ ಬಂದು ನೀನು ಮತಪಟ್ಟಿನಲ್ಲಿ ಇರಬೇಕಂದ್ರೆ ನೋಡಪ್ಪ ನಿನಗೆ ಇಂತಿಂಥ ದಾಖಲೆಗಳು ಬೇಕು, ನಾನು ಕೊಡ್ತೀನಿ ರೀ. ಯಾಕೆಂದರೆ ನಾನು ಇಲ್ಲೇ ಹುಟ್ಟಿರೋನು, ನಾನು ಇಲ್ಲೇ ಇದ್ದೀನಿ ರೀ, ನನ್ನ ಪೌರತ್ವ ಇಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ನನ್ನ ಪೂರ್ವಿಕರು, ನನ್ನ ಪಿಚ್ಚಾರ್ಜಿತ, ನನ್ನ ತಾತ ಅಜ್ಜಿ, ನನ್ನ ಅಪ್ಪ ಅಮ್ಮ ಹುಟ್ಟಿದ್ದೆಲ್ಲ ಇದೇ ಊರು ಹಾಕೊಂಡ್ರಿ, ಇದೇ ದೇಶದಲ್ಲಿ ಹುಟ್ಟಿದ್ದು. ನನ್ನ ಹತ್ರ ಆಧಾರಗಳಿದೆ, ಕೊಡ್ತೀನಿ. ನಾನು ಯಾಕೆ ಎದುರ್ಕೊಳ್ಬೇಕು ಅದಕ್ಕೆ? ಆಗಲಿ ಪರಿಷ್ಕರಣೆ. ಅಥವಾ ನನ್ನ ಮನೆಯಲ್ಲಿ ಯಾವುದೋ ಒಂದು ಸಾವಾಗಿದೆ, ಸತ್ತೋಗಿದ್ದಾರೆ, 3-4 ವರ್ಷ ಆಗಿದೆ, ಮತಪಟ್ಟಿನಲ್ಲಿ ಹೆಸರಿದೆ, ತೆಗೆದಾಕಿ. ನಾನು ಯಾಕೆ ಅದಕ್ಕೆ ವಿರೋಧ ಮಾಡಬೇಕು ಅಲ್ವಾ? ಇದನ್ನೆಲ್ಲ ಚುನಾವಣಾ ಆಯೋಗ ಮಾಡ್ತಿರೋದು. ಇದರಿಂದ ಏನು ನಷ್ಟ ಆಗುತ್ತೆ? ಈಗ ವೆಸ್ಟ್ ಬೆಂಗಾಲಲ್ಲಿ ಏನಾಗ್ತಿದೆ? ಅಕ್ರಮ ನುಸುಳುಕೋರರು ಸಾಕಷ್ಟು ಲಕ್ಷಾಂತರ ಜನ ಬಂದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರುಗಳು ಸೇರಿಸ್ಕೊಂಡಿದ್ದಾರೆ. ಏನೋ ಬಂದಿರೋ ಲಕ್ಷಾಂತರ ಜನನೂ ಏನೋ ಅಲ್ಲೇ ಇಲ್ಲ, ಈ ದೇಶದ ಮೂಲೆ ಭಾಗಗಳಲ್ಲಿ ಹೋಗಿ ಅವ್ರು ಕೆಲಸಗಳು ಮಾಡ್ತಿದ್ದಾರೆ. ಆದರೆ ಚುನಾವಣಾ ಸಮಯಗಳಲ್ಲಿ ಅವರುಗಳಿಗೆ ಎಲ್ಲ ಸಂಪನ್ಮೂಲಗಳನ್ನ ಕೊಟ್ಟು ಕರೆಸ್ಕೊಳ್ತಾರೆ ವೋಟ್ ಮಾಡೋದಕ್ಕೆ. ಇದು ಅಕ್ರಮ ಅನಿಸಲ್ವಾ ಕಾಂಗ್ರೆಸ್ಗೆ? ಇದು ನಿಜವಾದ್ರೂ ಅಕ್ರಮ ಅಲ್ವಾ? ನಿಜವಾಗ್ಲೂ ಓಟನ್ನು ಖರೀದಿ ಮಾಡ್ತಿರೋ ಅಥವಾ ಚೋರ್ ಮಾಡ್ತಿರೋದು ಯಾರು? ಇವರುಗಳಲ್ವಾ? ಅಕ್ರಮವಾಗಿ ನುಸುಳು ಬಂದಿರೋದೇ ತಪ್ಪು. ಬಂದಿದ್ದಾರೆ ಅಂತ ಗೊತ್ತಿದ್ದ ಮೇಲೂ ಕೂಡ
ಸ್ಥಳೀಯ ಸರ್ಕಾರಗಳು ಅವರಿಗೆ ದಾಖಲೆಗಳು ಮಾಡಿಕೊಡ್ತವೆ ಅಂದರೆ ದೇಶದ್ರೋಹ ಅಲ್ವಾ ಇದು? ಹೇಳಿ ವೀಕ್ಷಕರೇ, ದೇಶದ್ರೋಹ ಅಲ್ವಾ? ಇವತ್ತು ಕಂಡುಕೊಂಡವ್ರನ್ನ ಹೊರಗಡೆಯಿಂದ ಬಂದವ್ರನ್ನೆಲ್ಲ ದೇಶ ಬಿಟ್ಟು ಓಡಿಸ್ತಿದ್ದಾರೆ ಬಿ ಜೆ ಪಿಯವರು ಅಂದರೆ ಏನು ತಪ್ಪಿದೆ ರೀ? ಏನು ತಪ್ಪಿದೆ? ಯಾವುದೋ ದೇಶದಿಂದ ಅಕ್ರಮವಾಗಿ ನುಸುಳ್ಕೊಂಡು ಬರೋರಿಗೆ ನಾವೇ ಅನ್ನ ನೀರು ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ಯಾ ಈ ದೇಶ ಬೇರೆ ಬೇರೆ ದೇಶಗಳಿಗೆ? ಅಂಥವ್ರ ಪರ ನಿಲ್ತೀರ ನೀವು? ಹೇಳ್ರಿ, ಹಂಗಾದ್ರೆ ನಿಮ್ಮನ್ನು ದೇಶದ್ರೋಹಿಗಳು ಅನ್ಬೇಕಲ್ವಾ? ಅವ್ರು ಬಂದಿರೋದೇ ದೇಶದ್ರೋಹಿಗಳು, ಒಳಗಡೆ ಬಂದಿರೋದು. ಅವ್ರುಗಳು ಬಂದು ಏನು ಮಾಡ್ತಿದ್ದಾರೆ ಇಲ್ಲಿ? ಅಕ್ರಮ ಚಟುವಟಿಕೆಗಳು ಮಾಡ್ತಿದ್ದಾರೆ, ಟೆರರಿಸಮ್ ಮಾಡ್ತಿದ್ದಾರೆ. ಅವರು ಸಾಯ್ತಿರೋದು ಯಾರೇ? ನಿಮ್ಮನೆ ಮಕ್ಕಳಲ್ವಲ್ಲ, ಅವ್ರು ಬಾಂಬುಗಳಿಟ್ರೆ ಅಲ್ವೇನ್ರಿ? ಏನು ರಾಹುಲ್ ಗಾಂಧಿ ಅವ್ರ ಮನೇಲಿ ಮಕ್ಳು ಯಾರೇನು ಸಾಯ್ತಿಲ್ವಲ್ಲ? ಅವ್ರನ್ನ ಯಾರು ಸಾಯಿಸ್ತಿಲ್ವಲ್ಲ ಬಾಂಬುಗಳಿಟ್ಟು? ಸಾಯ್ತಿರೋದು ಯಾರು ರೀ? ಅಮಾಯಕರು ತಾನೆ. ಈ ದೇಶದ್ರೋಹಿನ ಹೊರಗಡೆ ಹಾಕ್ಬೇಕಲ್ವಾ? ಹೋಗ್ಲಿ ಬಿಡ್ರಿ, ಅವ್ರ ಬಗ್ಗೆ ನಿಮ್ಗೇನು ಅನ್ಕಂಪ? ಯಾಕೆ ಇರಬೇಕು ಅನ್ಕಂಪ? ಹೇಳಿ ನೋಡೋಣ. ಇದನ್ನು ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೊರಟಿದ್ರೆ ಇವತ್ತು ಇದನ್ನು ತಪ್ಪು ಅಂತ ಹೇಳ್ಬಿಟ್ಟು ನೀವು ಸಾವಿರಾರು ಜನರನ್ನ ಇವತ್ತು ದೇಶದ ಉದ್ದಗಲದಿಂದ ಜನಗಳನ್ನ ಕರೆಸ್ಕೊಂಡು ನೀವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ. ಎಷ್ಟರ ಮಟ್ಟಿಗೆ ಸರಿ ಇದು ಹೇಳಿ? ನಿಜವಾದ ಮತಕಳ್ಳರು ನೀವೇ. ಹೌದು, ನಾನು ಇದನ್ನು ಡೈರೆಕ್ಟಾಗಿ ಹೇಳ್ತೀನಿ, ನಿಜವಾದ ಮತಕಳ್ಳರು ನೀವೇ. ಇದಕ್ಕೆ ಸಾಕ್ಷಿನೇ ಹೇಳ್ತೀನಿ ನಾನು. ಹೌದು, 2018ರಲ್ಲಿ ಬಾದಾಮಿನಲ್ಲಿ ಸಿದ್ದರಾಮಯ್ಯನವ್ರು ಹೆಂಗಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಒಬ್ಬ ಮುಸಲ್ಮಾನ್ ಮುಖಂಡರು ಇಬ್ರಾಹಿಂ ಅವ್ರು ಹೇಳ್ತಾರೆ, ನಾನು 3,000 ಮತಗಳನ್ನ ಖರೀದಿ ಮಾಡಿ ಸಿದ್ದರಾಮಯ್ಯನವ್ರು ಹಾಕ್ಸಿದ್ದೀನಿ ಅಂತ. ಇದಕ್ಕಿಂತ ದಾಖಲೆಗಳು ಬೇಕೇನ್ರಿ ನಿಮಗೆ? ಹೇಳ್ರಿ. ಹಂಗಾದ್ರೆ ಯಾರು ನಿಜವಾದ ಮತಚೋರಿಗಳು? ನೀವು ಮತಕಳ್ಳರು. ಖರೀದಿ ಮಾಡ್ತಿದ್ದೀರಿ ಮತದಾರರಿಗೆ ದುಡ್ಡು ಕೊಟ್ಟು ಅಲ್ವಾ? ನಾನು ಹೇಳ್ತಿರೋದಲ್ಲ ಇದು. ಆಗ ನಿಮ್ಮ ಪಕ್ಷದಲ್ಲೇ ಇದ್ದವರು CM ಇಬ್ರಾಹಿಂ ಅವ್ರು ಹೇಳಿರೋದು. ಯಾರಿಗೆ? ಮುಖ್ಯಮಂತ್ರಿಗಳಿಗೆ, ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ. ಅವ್ರು ನಾನೇ ಗೆಲ್ಲಿಸಿದ್ದು 3,000 ಮತಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡೋದ್ರ ಮುಖಾಂತರ ಬಾದಾಮಿನಲ್ಲಿ ಸಿದ್ದರಾಮಯ್ಯನ ಗೆಲ್ಲೋದಕ್ಕೆ ನನ್ನ ದೊಡ್ಡ ಕೊಡುಗೆ ಇದೆ ಅಂತ ಅವರೇ ಹೇಳಿರೋದು. ಬೇಕಾದರೆ ಹುಡುಕಳಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿಗಳಿದ್ದಾವೆ, ನಾವೇ ಸುಳ್ಳು ಹೇಳ್ತಿಲ್ಲ. ಇಷ್ಟೆಲ್ಲ ದಾಖಲೆಗಳು ನಿಮ್ಮೇಲೇನೇ ಇದೆ ರೀ. ಯಾಕ್ರಿ? ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿಂದಿನ ಅಧಿನಾಯಕಿ ಇಂದಿರಾ ಗಾಂಧಿ ಅವ್ರದ್ದು ಇವತ್ತಾದರೂ ಇಷ್ಟು ಸೋಷಿಯಲ್ ಮೀಡಿಯಾ ಇದೆ, ಇಷ್ಟು ಟೆಕ್ನಾಲಜಿ ಇದೆ, ಇವತ್ತು ಪ್ರೂವ್ ಮಾಡೋಕ್ಕೆ ಸಾಕಷ್ಟು ದಾಖಲೆಗಳು ಸಿಕ್ಕುತ್ತೆ ನಮಗೆ. ಆದರೆ 1975ರಲ್ಲೇ ಕೋರ್ಟಲ್ಲಿ ಪ್ರೂವ್ ಆಗಿದೆ ರೀ, ನೀವು ಅಕ್ರಮ ಚುನಾವಣೆನ ಮಾಡಿ ಗೆದ್ದಿದ್ದೀರಾ ಅಂತ ಹೇಳ್ಬಿಟ್ಟು. ಅವರು ಸಂಸತ್ ಸದಸ್ಯ ಸ್ಥಾನನೇ ಅಲಹಾಬಾದ್ ಹೈಕೋರ್ಟು ಅಸಿಂಧು ಮಾಡಿತ್ರಿ. ಇಷ್ಟೆಲ್ಲ ಚರಿತ್ರೆ, ಪುಟುಗಳುಗಟ್ಟಲೆ ಚರಿತ್ರೆ ನಿಮ್ಮ ಹತ್ರನೇ ಇಟ್ಕೊಂಡು ನೀವಿವತ್ತು ಓಟ್ ಚೋರಿ ಮತಕಳ್ಳತನ ಅಂತ ಓಡಾಡ್ತಿದ್ದೀರಲ್ಲ. 1947ರಲ್ಲಿ 28 ಓಟ್ ತಗೊಂಡಿರೋರು ಪ್ರಧಾನಿ ಆಗಬೇಕಾಗಿತ್ತು ರೀ. ಕೇವಲ 2 ಓಟ್ ತಗೊಂಡಿರೋ ಜವಾಹರ್ಲಾಲ್ ನೆಹರೂರವರು ಅವರು ಈ ದೇಶದ ಪ್ರಧಾನಿ ಆಗ್ತಾರ್ರಿ. ಯಾರ್ರೀ ಮತಕಳ್ಳರು? ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡ್ರಿ, ಯಾರ್ರೀ ಮತಕಳ್ಳರು? ತಾನು ಕಳ್ಳ, ಪರರನ್ನು ನಂಬ. ಇದು ನಿಮ್ಮ ಪರಿಸ್ಥಿತಿ ಈ ದೇಶದಲ್ಲಿ. ದಯವಿಟ್ಟು ನೀವು ಏನಾದರೂ ಬೇರೆ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗಿ. ಇದು ತುಂಬ ಹಳೇದಾಗೋಯ್ತು, ಆಸಕ್ತಿ ಇಲ್ಲ ಜನರಿಗೆ, ಕೇಳಿಸ್ಕೊಳ್ಳಲ್ಲ ನಿಮ್ಮ ಮಾತು. ಯಾಕೆಂದರೆ ನೀವು ಸುಳ್ಳರು. ಹೌದು, ನೀವು ಸುಳ್ಳರು, ಅದಕ್ಕೋಸ್ಕರ ನಿಮ್ಮ ಮಾತು ಕೇಳಿಸ್ಕೊಳ್ಳಲ್ಲ ಅವರು. ಮತ್ತು ಇನ್ನೊಂದು ಏನಂದರೆ, ಏನು ನೀವು ಮತಚೋರಿ ಆರೋಪ ಮಾಡ್ತಿದ್ದೀರಲ್ಲ, ಈ ಆರೋಪನೇ ಸುಳ್ಳು, ಯಾವ ಚೋರಿನೂ ಆಗ್ತಿಲ್ಲ. ಹಂಗೇನಾದರೂ ಚೋರಿ ಆಗಂಗಿದ್ದಿದ್ರೆ ಕಂಪ್ಲೇಂಟ್ಗಳು ಬರ್ತಾಯಿತ್ತು, ಯಾವೂ ಬರ್ತಾಯಿಲ್ಲ. ಮತ್ತು ಇವ್ರ ದೊಡ್ಡ ಆರೋಪಗಳು ಏನಂದರೆ, ಕಾಂಗ್ರೆಸ್ ಏತರ ಪಕ್ಷಗಳು ಯಾವುದಾದ್ರೂ ಗೆದ್ದರೆ ಅವ್ರ ಬಾಯಿನಲ್ಲಿ ಬರೋದು ಮೊದಲನೇ ಪದ ಮತ ಕಳ್ಳತನ, ಚುನಾವಣಾ ಅಕ್ರಮ. ಇವ್ರ ಬಾಯಿನಲ್ಲಿ ಬರೋ ಮೊದಲನೇ ಪದ ಅಂದರೆ ಇವ್ರದ್ದೇನೆಂದರೆ ನೋಡಿ, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ಈ ದೇಶದ ಸಂವಿಧಾನದ 4 ಅಂಗಗಳಲ್ಲಿ 3 ಅಂಗಗಳ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆಂದರೆ ಈ ದೇಶಕ್ಕೆ 4 ಅಂಗಗಳಿದೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಆಮೇಲೆ ಪತ್ರಿಕೋದ್ಯಮ. ಈ ದೇಶದ 4 ಅಂಗಗಳು ಅಲ್ವಾ? ಈ 4 ಅಂಗಗಳಲ್ಲಿ ಪತ್ರಿಕೋದ್ಯಮನ ಸೈಡ್ಗಿಡೋಣ, ಮಿಕ್ಕ 3 ಅಂಗಗಳ ಬಗ್ಗೆ ಮಾತಾಡೋಣ ನಾವು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನಾನು ಮೊದಲನೇದಾಗಿ ಶಾಸಕಾಂಗದ ಬಗ್ಗೆ ಹೇಳ್ಬೇಕಂದ್ರೆ, ಶಾಸಕಾಂಗದ ಮೇಲೆ ಜನರ ವಿಶ್ವಾಸ ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಅವ್ರ ಮೇಲೆ ಏನು ವಿಶ್ವಾಸ ಇಲ್ಲ.
ಇನ್ನು ಕಾರ್ಯಾಂಗ ಬಂದರೆ ಕಾರ್ಯಾಂಗದ ಮೇಲೆ ಅಂತ ಅದರಲ್ಲೂ ಪೊಲೀಸ್ ಇಲಾಖೆ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಕರ್ತವ್ಯನ ಮಾಡೋದು. ಪೊಲೀಸ್ ಇಲಾಖೆ ಮೇಲೆ ಜನರಿಗೆ ಒಂದು ಎಳ್ಳಿಷ್ಟು ನಂಬಿಕೆಗಳಿಲ್ಲ, ಕಳ್ಕೊಂಡಿದ್ದಾರೆ ಜನ. ಇನ್ನು ನ್ಯಾಯಾಂಗದ ವ್ಯವಸ್ಥೆಗೆ ಬಂದರೆ ನಿಜವಾಗಲೂ ನ್ಯಾಯಾಂಗದಲ್ಲಿ ಇನ್ನೂ ಒಂದು 75% ಆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಜನರಿಗೆ ವಿಶ್ವಾಸ ಇದೆ. ಆದರೆ ಕಾಂಗ್ರೆಸ್ನ ಉದ್ದೇಶ ಏನಿದೆ ಇವತ್ತು ಅಂದರೆ, ಯಾವ 2 ಅಂಗಗಳ ಮೇಲೆ ಜನ ಈಗಾಗಲೇ ಆಸಕ್ತಿನ ಕಳ್ಕೊಂಡು ನಂಬಿಕೆನ ಕಳ್ಕೊಂಡು ಬಿಸಾಕಿದ್ದಾರೆ, ಅದೇ ರೀತಿ ನ್ಯಾಯಾಂಗದ ಮೇಲೂ ಕೂಡ ಅಥವಾ ಸ್ವತಂತ್ರವಾಗಿ ಈ ದೇಶದಲ್ಲಿ ಯಾವೆಲ್ಲ ಕೆಲಸ ಮಾಡ್ತಿದೆ ED, CBI, ಆಮೇಲೆ ಚುನಾವಣಾ ಸಂಸ್ಥೆಗಳು, ಈ ಥರ ಯಾವ ಸ್ವತಂತ್ರ ಅಂಗಗಳಾಗಿ ಕೆಲಸ ಮಾಡ್ತಿದೆ ನ್ಯಾಯಾಂಗನೂ ಸೇರ್ಕೊಂಡು, ಇವುಗಳ ಮೇಲೆ ಜನರಿಗೆ ಇನ್ನೂ ಏನೋ ಒಂದು ಒಳ್ಳೆ ಅಭಿಪ್ರಾಯ ಇದೆಯಲ್ವ, ಆ ಅಭಿಪ್ರಾಯನ ಕಮ್ಮಿ ಮಾಡಬೇಕು, ಈ ದೇಶನ ಅರಾಜಕತೆಗೆ ದೂರಬೇಕು. ಆ ಮಟ್ಟದಲ್ಲಿ ಇವತ್ತು ತುಂಬ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಕೆಲಸ ಮಾಡೋಕ್ಕೆ ಹೊರಟಿದೆ. ನೋಡಿ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಹೋದ ವಾರ ಆಗಿದ್ದು ತಮಿಳುನಾಡಿನ ಒಂದು ದೇವಸ್ಥಾನದ ವಿಚಾರದಲ್ಲಿ, ಒಂದು ದೀಪೋತ್ಸವದ ವಿಚಾರದಲ್ಲಿ ತಮಿಳುನಾಡಿನ ಮದುರೈ ಹೈಕೋರ್ಟ್ನ ಒಂದು ಪೀಠ ಒಂದು ಹಿಂದೂಗಳ ಪರ ತೀರ್ಪು ಕೊಡುತ್ತೆ. ನಾನು ಹಿಂದೂಗಳ ಪರ ಅನ್ನೋದಕ್ಕಿಂತನೂ ಒಂದು ದೇವಸ್ಥಾನದ ಪರ ತೀರ್ಪು ಕೊಡ್ತಾರೆ ಒಬ್ಬರು ಜಡ್ಜು. ಏನು ಮಾಡ್ತು ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು? ಆ ಜಡ್ಜ್ ವಿರುದ್ಧನೇ ಈ ತೀರ್ಪು ಕೊಟ್ಟಿರೋದೇ ತಪ್ಪು ಅನ್ನೋ ಲೆಕ್ಕದಲ್ಲಿ ಆ ಜಡ್ಜ್ ವಿರುದ್ಧನೇ ಪಾರ್ಲಿಮೆಂಟಲ್ಲಿ ಇಂಪೀಚ್ಮೆಂಟ್ ಮಾಡೋಕ್ಕೆ ಹೋಗ್ತಾರಲ್ವಾ. ಇವರು ಸಂವಿಧಾನ ಪುಸ್ತಕನ ಹಿಡ್ಕೊಂಡು ದೇಶವ್ಯಾಪಿಯಾಗಿ ಪ್ರಪಂಚದ ಉದ್ದಕ್ಕೂ ಓಡಾಡ್ತಾರೆ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿಯವರು. ಆದರೆ ಇದು ಸಂವಿಧಾನ ವಿರೋಧ ಅಲ್ವಾ ವೀಕ್ಷಕರೇ? ಇವ್ರು ಹೇಳ್ತಿರೋ ಸುಳ್ಳಲ್ವಾ? ನ್ಯಾಯಾಂಗದಲ್ಲಿ ಒಂದು ತೀರ್ಮಾನ ಬಂದರೆ ನಾವು ಅದನ್ನ ಗೌರವಿಸ್ಬೇಕಲ್ವಾ? ಸರಿ ತಪ್ಪು ಅದು ಆಮೇಲಿನ ವಿಚಾರ. ಆದರೆ ಏನೊಂದು ತೀರ್ಮಾನ ಬರುತ್ತಲ್ವ, ಆ ತೀರ್ಮಾನನ ನಾವು ಗೌರವಿಸ್ಬೇಕಲ್ವ? ಮಾಡ್ತಿದ್ದಾರ ಇವರು? ಇಲ್ಲ. ಚುನಾವಣಾ ಆಯೋಗದ ಮೇಲೆ ಇವತ್ತು ಪುಂಖಾನುಪುಂಖವಾಗಿ ಆರೋಪಗಳು. ಹೌದು, ಅವರನ್ನು ಮಾನಸಿಕವಾಗಿ ಕುಗ್ಗಿಸಬೇಕು. ED, IT, CBI ಯಾವುದೇ ಒಂದು ಸ್ವತಂತ್ರವಾಗಿ ಈ ದೇಶದಲ್ಲಿ ಕೆಲಸನ ಮಾಡ್ತಿದ್ದಾವೆ ಅಂಥ ಯಾವ ಸಂಸ್ಥೆಗಳ ಮೇಲೂ ಕೂಡ ಕಾಂಗ್ರೆಸ್ಗೆ ವಿಶ್ವಾಸ ಇಲ್ಲ. ನಂದೊಂದು ಪ್ರಶ್ನೆ ಕಾಂಗ್ರೆಸ್ ಅವ್ರ ಹತ್ರ, ಹಂಗಾದರೆ ಈ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ಹೊರಗಡೆ ಇಟ್ಟು ನೀವು ಚುನಾವಣೆಗಳನ್ನ ಮಾಡ್ತೀರಾ ಅಥವಾ ಈ ದೇಶ ನಡೆಸ್ತೀರಾ? ಈ ದೇಶದಲ್ಲಿ ನೀವು ಕಾನೂನನ್ನು ಪಾಲನೆ ಮಾಡ್ದಾಗ್ತೀರಾ? ನೀವು ಈ ರೀತಿಯಲ್ಲಿ ನಿಮ್ಮ ವಿರುದ್ಧವಾಗಿ ತೀರ್ಮಾನಗಳು ಬಂದಾಗ ಪ್ರತಿ ಸಲಿನೂ ಕೂಡ ನೀವು ಪ್ರತಿಭಟನೆಗಳನ್ನ ಮಾಡ್ತೀವಿ, ಇಂಪೀಚ್ಮೆಂಟ್ ಮಾಡ್ತೀವಿ, ನಾವು ಇಂಪೀಚ್ಮೆಂಟ್ಗೆ ಅಪ್ಲಿಕೇಶನ್ ಹಾಕತ್ತೀವಿ ಅಂದರೆ ನಿಮ್ಮ ಉದ್ದೇಶ ಏನು? ನ್ಯಾಯಾಲಯಗಳಲ್ಲಿ ಏನೇ ತೀರ್ಮಾನ ಬಂದ್ರೂ ಕೂಡ ನಿಮ್ಮ ಪರನೇ ಬರಬೇಕು ಅನ್ನೋದು ನಿಮ್ಮ ಉದ್ದೇಶ? ಸ್ಪಷ್ಟ ಮಾಡಿ, ಅದನ್ನಾದ್ರೂ ಅಟ್ಲೀಸ್ಟು ಅದನ್ನಾದರೂ ಹೇಳಿ ನಮಗೆ. ನ್ಯಾಯಾಲಯಗಳು ನಮ್ಮ ಪರನೇ ತೀರ್ಪು ಕೊಡಬೇಕು, ಬೇರೆಯವ್ರ ಪರ ತೀರ್ಪು ಕೊಡಬಾರ್ದು, ಹಂಗಿದ್ರೆ ಮಾತ್ರ ನಾವು ನಂಬ್ತೀವಿ ಅಂತ ಹೇಳ್ಬಿಡಿ ಜನರ ಮುಂದೆ. ತೀರ್ಮಾನ ಜನ ಮಾಡ್ತೀವಿ ನಾವು, ನಿಮ್ಮ ಉದ್ದೇಶಗಳು ಏನಿದೆ ಅಂತ. ಅದನ್ನು ಬಿಟ್ಟುಬಿಟ್ಟು ಯಾವ ಸಂಸ್ಥೆಗಳು ಸ್ವಾಯತ್ತವಾಗಿ ಕೆಲಸ ಮಾಡ್ತಿದೆ ಇವತ್ತು ಅಂಥ ಸಂಸ್ಥೆಗಳನ್ನ ಮೇಲೆ ಪುಂಖಾನುಪುಂಖವಾಗಿ ಆಧಾರರಹಿತವಾಗಿ ಇವತ್ತು ಆರೋಪಗಳನ್ನ ಮಾಡಿಕೊಂಡು ಜನರ ಮುಂದೆ ಹೋಗಿ ನೀವು ಸುಳ್ಳುಗಳನ್ನ ಹೇಳಿ ಅವರ ಆತ್ಮಸ್ಥೈರ್ಯನ ಕುಂದಿಸ್ತಾ ಇಲ್ವಾ ನೀವು? ನಿಮ್ಗೆ ಆ ಥರ ಅನ್ನಿಸ್ತಿಲ್ವಾ? ಹೇಳಿ, ನಿಮ್ಮ ಉದ್ದೇಶನೇ ಅದು ಅನ್ಸೋದೆಲ್ಲಿಂದ ಬಂತು? ಅನ್ಸೋದೆಲ್ಲಿಂದ ಬಂತ್ರಿ? ನಿಮ್ಮ ಉದ್ದೇಶನೇ ನಿಮ್ಮ ವಿರುದ್ಧವಾಗಿ, ನಾನು ವಿರುದ್ಧ ಅಂತ ಹೇಳಲ್ಲ, ನಿಮ್ಮ ಪರ ಯಾರು ತೀರ್ಪುಗಳನ್ನ ಕೊಡಲ್ಲ ಅಂಥವ್ರನ್ನ ಮಾನಸಿಕವಾಗಿ ಕುಗ್ಗಿಸೋದು, ಅವ್ರನ್ನ ಇಂಪೀಚ್ಮೆಂಟ್ಗೆ ಹಾಕೋದು. ಇದೇನ್ರಿ ವ್ಯವಸ್ಥೆ? ಒಂದು ವಿರೋಧ ಪಕ್ಷ ಮಾಡಬೇಕಾಗಿರೋ ಕೆಲಸನೇನ್ರಿ ಇದು? ಹೇಳ್ರಿ ನೋಡೋಣ. ಒಬ್ಬ ಪ್ರಧಾನಮಂತ್ರಿಗೆ ಇವತ್ತು ನೀವು ಏನ್ರಿ ಘೋಷಣೆಗಳನ್ನ ಕೂಗ್ತಿದ್ದೀರಾ? ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ರೀ. ನರೇಂದ್ರ ಮೋದಿ ಅನ್ನೋರನ್ನ ತೆಗೆದು ಸೈಡ್ಗಿಡಿ. ಅವ್ರು ಈ ದೇಶದ ಪ್ರಧಾನಮಂತ್ರಿ ರೀ. ನಿಮಗೂ ಅವರೇ ಪ್ರಧಾನಮಂತ್ರಿ, ನನಗೂ ಅವರೇ ಪ್ರಧಾನಮಂತ್ರಿ, ಈ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಅವರೇ ಪ್ರಧಾನಮಂತ್ರಿ ರೀ. ಆದರೆ ನಿಮ್ಮ ಕಾರ್ಯಕರ್ತರು ಏನು ಘೋಷಣೆಗಳು ಕೂಗ್ತಾರ್ರಿ? ಇವತ್ತಿಲ್ಲ ನಾಳೆ ನಿಮಗೆ ಗುಂಡಿ ತೋಡ್ತೀವಿ ಅಂದರೆ ಏನ್ರಿ ಅರ್ಥ? ಎಲ್ಲಿ ಹೋಗಿದ್ದಾರೆ ನಿಮ್ಮ ಮಾನಸಿಕತೆ? ನಮಗೆ ಕೇಳಿಸ್ಕೊಳ್ಳೋರಿಗೆ ಒಂಥರ ಅಸಹ್ಯ ಅನಿಸುತ್ತೆ ರೀ. ನಿಮ್ಗೇನೋ ಅನ್ಸಲ್ವಾ? ಇಷ್ಟೊಂದು ಕೊಳಕು ಮಟ್ಟಕ್ಕೆ, ಇಷ್ಟೊಂದು ಕೆಳಮಟ್ಟಕ್ಕೆ ರಾಜಕಾರಣ ಮಾಡಬೇಕಾ? ನಮಗೆ ಅಷ್ಟು ಕೆಟ್ಟದಾಗ ಕಾಣಿಸ್ತಿದೆ ಅದು ನಿಮ್ಗಳು ನೋಡಿದ್ರೆ. ನಿಮ್ಗೇನು ಅನ್ನಿಸ್ತಿಲ್ಲ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ.
ಮತ್ತು ವೀಕ್ಷಕರೇ ನೋಡಿ, ಸಾವಿರಾರು ಜನರನ್ನ ದೇಶದ ಮೂಲೆಯಿಂದ ಕರೆಸಿ ರಾಮಲೀಲಾ ಮೈದಾನದಲ್ಲಿ ದೊಡ್ಡದಾಗ ಒಂದು ಪ್ರೊಟೆಸ್ಟ್ ಮಾಡಿಬಿಟ್ಟು ರಾಹುಲ್ ಗಾಂಧಿ ಹೊಲ್ಟ್ರು ಫ್ಲೈಟ್ ಹತ್ಕೊಂಡು. ಅಲ್ಲಿನೂ ಸೆಷನ್ ನಡೀತಿದೆ. ಏನು ಈ ದೇಶದ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ. ಈ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಯಾವ ಕಾಳಜಿನೂ ರಾಹುಲ್ ಗಾಂಧಿಗೆ ಇಲ್ಲ. ಹೊಲ್ಟ್ರು ಫ್ಲೈಟ್ ಹತ್ಕೊಂಡು ಹೊಲ್ಟ್ರು. ಇವ್ರೇನು ಹೇಳ್ತಾರೆ, ಈ ಪ್ರಧಾನಮಂತ್ರಿಗಳು ಯಾವಾಗಲೂ ಹೊರದೇಶದಲ್ಲೇ ಇರ್ತಾರೆ. ಪ್ರಧಾನಮಂತ್ರಿಗಳೇನು ಹೆಂಡತಿ ಮಕ್ಳು ಕರ್ಕೊಂಡು ಟೂರ್ ಹೋಯ್ತವ್ರೇನು ರೀ? ರಾಹುಲ್ ಗಾಂಧಿ ಅವರೇ, ಪ್ರಧಾನಮಂತ್ರಿಗಳು ಸರ್ಕಾರದ ಕೆಲಸದ ನಿಮಿತ್ತ ಹೋಯ್ತಾರ್ರಿ ಅವರು. ನೀವೇನಕ್ಕೆ ಹೋಯ್ತೀರ ಹೇಳ್ರಿ ರೀ? ನಿಮ್ಗೆ ಏನಂತ ಹರ್ಕತ್ತಿದೆ ಹೋಗೋದಕ್ಕೆ? ಅಂತ ಏನು ಘನಂದಾರಿ, ಏನು ದೇಶ ಕಟ್ಟೋವಂಥ ಕೆಲಸ ನಿಮ್ಗೇನಿದೆ ಹೇಳಿ? ವಿರೋಧ ಪಕ್ಷದವ್ರು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದೀರಿ, ನಿಮಗೇನ್ರಿ ಅಂತ ಘನಕಾರ್ಯ ಇದೆ? ಯಾವುದೋ ಇಲ್ಲಿ ಸೆಷನ್ ನಡೀತಿದ್ರೆ, ಬಜೆಟ್ ನಡೀತಿದ್ರೆ ಹೊರದೇಶದಲ್ಲಿ ಕೂತ್ಕೊಂಡು ಸಂವಿಧಾನದ ಪುಸ್ತಕನ ಇಟ್ಟು ಮಾಡ್ಕೊಂಡು ಅದನ್ನ ಇಟ್ಕೊಂಡಲ್ಲ, ಅದರಲ್ಲೇನು ಸಂವಿಧಾನನೇ ಇದೆಯೋ, ನಿಮ್ಮ ಬೈಬಲ್ ಇದೆಯೋ, ಕುರಾನ್ ಇದೆಯೋ ನಮಗಂತೂ ಗೊತ್ತಿಲ್ಲ ಅದು. ಯಾಕೆಂದರೆ ನೀವು ಹೊರಗೆ ಬಿಚ್ಚೆ ತೋರಿಸಿಲ್ಲ ಅದರಲ್ಲಿ ಏನಿದೆ ಅಂತ. ಅದ್ರ ಮೇಲೆ ರ್ಯಾಪರ್ ಮಾತ್ರ ಸಂವಿಧಾನದ ಬಣ್ಣದ ಇಟ್ಕೊಂಡಿದ್ದೀರಿ. ಅದನ್ನ ಇಟ್ಕೊಂಡು ಹೊರದೇಶದಲ್ಲಿ ಹೋಗಿ ಬಾಯಿಗೆ ಬಂದಂಗೆ ಈ ದೇಶದ ವಿರುದ್ಧ ಮಾತಾಡ್ತೀರಿ ಅಲ್ವಾ? ಏನಪ್ಪ ಈಗ ಅಂತ ಹರ್ಕತ್ತಿತ್ತು? ಇವತ್ತು ದೇಶದ ಸಮಸ್ಯೆಗಳು ಚರ್ಚೆ ಮಾಡೋ ಸೆಷನ್ ನಡೀತಿದೆಯಲ್ವಾ? ಚರ್ಚೆ ಮಾಡಿರಿ ಬಂದು. ಅದನ್ನು ಬಿಟ್ಬಿಟ್ಟು ಸೆಷನ್ನಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಸಭೆ ನಡೆಯುವಾಗ ನೀವೇನು ಚರ್ಚೆ ಮಾಡಲ್ಲ. ಇಲ್ಲಿ ಮೈಕ್ ಹತ್ರ ಬಂದು ಮೀಡಿಯಾದವ್ರ ಮುಂದೆ ಪೋಸ್ಗಳು ಕೊಡ್ತೀರಾ ಅಲ್ವಾ? ಇದೇ ತಾನೇ ನೀವು ಮಾಡ್ತಿರೋದು. ರಾಹುಲ್ ಗಾಂಧಿ ಅವರೇ, ದಯಮಾಡಿ ಇನ್ನು ಮುಂದೇನಾದರೂ ಸೆಷನ್ಗಳು ನಡೆಯುವಾಗ, ಬಜೆಟ್ಗಳು ನಡೆಯುವಾಗ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳಿ. ನಿಮಗೇನಾದರೂ ವಿಚಾರಗಳಿದ್ರೆ ಅಲ್ಲಿ ಎತ್ತಿ ಚರ್ಚೆ ಮಾಡಿ. ಈ ದೇಶದಲ್ಲಿರೋ ಸಮಸ್ಯೆಗಳ ಬಗ್ಗೆ ಏನಾದರೂ ಒಂದಷ್ಟು ಪರಿಹಾರಗಳು ಸಿಗುತ್ತೆ. ವಿದೇಶಕ್ಕೆ ಹೋಗೋದನ್ನು ಕಮ್ಮಿ ಮಾಡಿ ಹೋಗಿ. ನಿಮ್ಮ ವಿದೇಶಕ್ಕೆ ಹೋಗೋದು ಯಾರು ಬೇಡ ಅಂತೀರ? ನೀವೇನು ಈ ದೇಶದವರಲ್ಲ, ನೀವು ವಿದೇಶದವ್ರೆ. ನಿಮ್ಮ ಪ್ರೀತಿ ವಿದೇಶಗಳ ಮೇಲೇ ಇಟ್ಕೊಳ್ಳಿ, ಏನು ಬೇಡ ಅಂತೇನು ಹೇಳಿಲ್ಲ ನಾವು. ಆದರೆ ನೀವೊಂದು ವಿರೋಧ ಪಕ್ಷದಲ್ಲಿ ಕೂತಿದ್ದೀರಿ, ನೀವು ವಿರೋಧ ಪಕ್ಷದ ನಾಯಕರಿದ್ದೀರಿ. ಮಹತ್ತರವಾದ ಬಿಲ್ಗಳು ಪಾಸ್ ಆಗ್ತಿದೆ, ತೀರ್ಮಾನಗಳಾಗ್ತಿದೆ. ನೀವು ಅಂಥ ಟೈಮಲ್ಲಿ ನೀವು ಪಾರ್ಲಿಮೆಂಟಲ್ಲಿ ಇಲ್ದಿರಾ, ಸೆಷನ್ನಲ್ಲಿ ಇಲ್ದಿರ ನೀವು ಹೊರಗಡೆ ದೇಶಕ್ಕೆ ಹೋಗ್ತೀನಿ ಅಂದರೆ ಎಷ್ಟು ಸರಿ ಹೇಳಿ ನೋಡೋಣ? ಮತ್ತು ನೀವು ಆಮೇಲೆ ಬರ್ತೀರಿ, ಅಲ್ಲೆಲ್ಲ ಬಿಲ್ ಪಾಸಾಗಿ ಹೋಗಿರ್ತವೆ, ಪಾಸ್ ಮಾಡಿರ್ತಾರೆ, ಅವರು ಮಾಡ್ಕೊಂಡಿರ್ತಾರೆ. ಆಮೇಲೆ ಬಂದ್ಬಿಟ್ಟು ನಾನು ಅನುಪಸ್ಥಿತಿನಲ್ಲಿ ಬಿಲ್ಗಳು ಪಾಸ್ ಆಗಿಬಿಟ್ಟಿದೆ. ಏನು ನರೇಂದ್ರ ಮೋದಿ ಹೇಳಿದ್ರಾ? ಇಲ್ಲಿ ಸೆಷನ್ ನಡೆಯುವಾಗ ನೀವು ಫಾರಿನ್ಗೆ ಹೋಗಿ ಅಂತ ಹೇಳಿ ಸ್ವಾಮಿ. ನಿಮಗೆ ಆ ಬದ್ಧತೆ ಇದ್ದರೆ, ನಿಮ್ಗೆ ಈ ದೇಶದ ಬಗ್ಗೆ ಅಷ್ಟು ಕಾಳಜಿ ಕಳಕಳಿ ಇದ್ದರೆ, ಈ ದೇಶದ ಬಡ ಜನರ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ನಿಮಗಿದ್ರೆ ಕುತ್ಕೊಳ್ತೀರಿ ಬಂದು ನೀವು ಚರ್ಚೆಗಳು ಮಾಡ್ತೀರಾ? ನೀವು ರೆಡಿ ಇಲ್ವಲ್ಲ, ಅದಕ್ಕೆ ನಿಮಗೆ ಕಾಳಜಿನೇ ಇಲ್ವಲ್ಲ. ನೀವು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಬಾಯ್ಕಾಟ್ ಮಾಡಿ ಸದನನ ಹೋಗಲ್ಲಿ ಹೊರಗಡೆ ನಿಂತ್ಕೊಂಡು ಮೀಡಿಯಾ ಮುಂದೆ ಮಾತಾಡ್ತೀರಾ. ಇದಲ್ವ ನೀವು ಬೆಳೆಸ್ಕೊಂಡಿರೋ ಸಂಸ್ಕೃತಿ? ಇದಲ್ವ ನಿಮ್ಮ ಸಂಸ್ಕಾರ ಕಾಂಗ್ರೆಸ್ನವ್ರದ್ದು? ದಯವಿಟ್ಟು ಇನ್ನು ಮುಂದೇನಾದರೂ ಇದನ್ನೆಲ್ಲ ಬಿಟ್ಟು, ದೇಶದ ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ಏನಾದರೂ ಆ ಸಮಸ್ಯೆಗಳನ್ನ ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡೋಗಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.